ಕೇಳ್ತಾ ಇರ್ತೀರ ನೆನ್ನೆಯಿಂದ ಶುರುವಾಗಿರುವಂಥದ್ದಿದು. ಏನು ನಿಮ್ಮ ರಿಯಾಕ್ಷನ್ ಏನು ಅಂತ? ಆ್ಯಕ್ಚುಲಿ ನೆನ್ನೆಯಿಂದ ನನಗೆ ವಿಚಾರನೇ ಗೊತ್ತಿಲ್ಲ, ನಾನು ಫಾಲೋ ಮಾಡ್ತಿಲ್ಲ. ಬಿಕಾಸ್ ಇವಾಗ ಪಾಪು ಇರೋದ್ರಿಂದ ಪಾಪು ಕೆಲಸದಲ್ಲೇ ಬ್ಯುಸಿಯಾಗಿರ್ತೀನಿ. ಅದು ಬಿಟ್ಟು ನನ್ನ ಸಿನಿಮಾದು ಒಂದಷ್ಟು ರೈಟಿಂಗ್ಸು, ಒಂದಷ್ಟು ಬರವಣಿಗೆ ನಡೀತಾ ಇದೆ. ಸೊ ಅದಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ನಾನು ನೋಡೇ ಇಲ್ಲ. ಬೆಳಿಗ್ಗೆ ನಾನು ಫೋನ್ ಚೆಕ್ ಮಾಡೋದಕ್ಕೆ ಒಂದು 11-11:30 ಆಗಿಬಿಡುತ್ತೆ. ನೋಡ್ತಾ ಇದ್ದೀನಿ ಎಲ್ಲ ಮಿಸ್ ಕಾಲ್ಸ್ ಬಂದಿದೆ. ಇಷ್ಟೊಂದು ಮಿಸ್ ಕಾಲ್ಸ್ ಏನಾಯ್ತಪ್ಪ ಅಂತ ಹೆದರ್ಕೊಂಡೆ ನಾನು. ಆಮೇಲೆ ನೋಡಿದ್ರೆ ಈ ಥರ ಒಂದು ವಿವಾದ ಆಗಿದೆ, ಇದ್ರ ಬಗ್ಗೆ ನೀವು ರೆಸ್ಪಾನ್ಸ್ ಕೊಡಬೇಕು ಅಂತ. ಆವಾಗ ನಾನು ಆ ಪೂರ್ತಿ ಇಂಟರ್ವ್ಯೂನ ನೋಡಿದೆ ಏನು ಅಂತ. ಸೊ ನನ್ನ ಪ್ರಕಾರ ಇದು ನನ್ನ ಒಂದು ಇಂಡಿವಿಜುವಲ್ ಥಾಟ್. ನನಗೇನು ಅನಿಸುತ್ತೆ ಅಂದರೆ, ಅವರು ಹೇಳಿರೋ ರೀತಿ, ಅಂದರೆ ಅವರು ಏನು ಹೇಳಕ್ಕೆ ಹೊರಟಿದ್ದು ಅಂದರೆ, ಈಗಿನ ಸಮಯದಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಆಗಲಿ, ಹಿಂದಿ ಇಂಡಸ್ಟ್ರಿಯಲ್ಲಿ, ಬಾಲಿವುಡ್ ಇಂಡಸ್ಟ್ರಿಯಲ್ಲಾಗಲಿ ನಾನೊಬ್ಬ ನಂಬರ್ 1 ನಟಿ ಅಂತ ಹೇಳಿದರೂ ಕೂಡ ಅದು ತಪ್ಪಾಗ್ತಿರ್ಲಿಲ್ಲ. ಯಾಕಂದರೆ ಖಂಡಿತ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಡ್ವರ್ಟೈಸ್ಮೆಂಟ್ಸ್ಗಳಾಗಲಿ, ಅವಾರ್ಡ್ ಫಂಕ್ಷನ್ಸ್ಗಳಲ್ಲಾಗಲಿ ಎಲ್ಲ ಕಡೆ ಶಿ ಈಸ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ರೀತಿ ಹೇಳಿದರೂ ಬೇಜಾರಾಗ್ತಿರಲಿಲ್ಲ. ಬಟ್ ಎಲ್ಲೊಂದು ಕಡೆ ಫಸ್ಟ್ ಅಂತ ಹೇಳಿಬಿಟ್ರಲ್ಲ, ಖಂಡಿತ ಅವ್ರು ಫಸ್ಟ್ ಅಲ್ಲ. ಯಾಕಂದರೆ ನಾವೆಲ್ಲ ಹುಟ್ಟಕ್ಕಿಂತ ಮುಂಚೆನೇ ನಟಿಯರು ಬಂದಿದ್ದಾರೆ. ಶಶಿಕಲಾ ಅಂತವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆನೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ ಹೇಳಿಕೆ ಮನಸ್ಸಲ್ಲಿ ಏನೋ ಹೇಳಕ್ಕೆ ಹೋಗಿ ಬೇರೆ ಏನೋ ಹೇಳಿಬಿಟ್ರಾ ಅಂತ. ಸೊ ಎಲ್ಲೋ ಒಂದು ಕಡೆ ಅವರು ಆ ತಪ್ಪನ್ನು ತಿದ್ಕೊಳ್ತಾರೆ. ಬಿಟ್ಬಿಡೋಣ, ಬೆಳೀತಾ ಇರೋ ಒಂದು ಹೆಣ್ಮಗು, ನಾವು ನೀನಿದು ತಪ್ಪು, ನೀನು ಹಿಂಗೆ ಮಾಡಬಾರ್ದು, ಅದು ಇದು ಅಂತ ಹೇಳಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಬೆಳೀತಾ ಇದ್ದಾರೆ, ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಂಡಸ್ಟ್ರಿಗೆ ಕಾಲಿಟ್ಟಾಗ ಕಿರಿಕ್ ಪಾರ್ಟಿ ಸಂದರ್ಭದಲ್ಲಿ ನಿಮ್ಮನ್ನು ಮಾತಾಡಿಸಿದ್ರು. ಸೊ ಆ ಟಚ್ ಈಗಲೂ ಹೇಗಿದೆ ಅಂತ? ಇಲ್ಲ, ನಾನು ಅದಾದ್ಮೇಲೆ ಟಚ್ಚಲ್ಲಿಲ್ಲ. ಆವಾಗ ಮಾತ್ರ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಮಾತಾಡಿಸಿದ್ರು, ಹೇಗಿದ್ದೀರಾ ಏನು ಅಂತ. ನಾನೀಗ ಎಂಟರ್ ಆಗ್ತಾ ಇದ್ದೀನಿ ಅಂತೆಲ್ಲ ನಾನು ಹೇಳಿದೆ. ಇಲ್ಲ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತೆಲ್ಲ ಅಷ್ಟೇ. ಅದಾದಮೇಲೆ ನಂಬರ್ಸ್ ಎಕ್ಸ್ಚೇಂಜ್ ಮಾಡೋದಾಗಲಿ ಇನ್ನೊಂದಾಗಲಿ ನಾನು ಮಾಡೋಕ್ಕೆ ಹೋಗಿಲ್ಲ. ಬಟ್ ಯಾವತ್ತೂ ಅವರ ಸಿನಿಮಾಗಳು ಬಂದಾಗ, ಅವ್ರ ಹೆಸರು ಮಾಡಿದಾಗ ಐ ಫೆಲ್ಟ್ ವೆರಿ ಪ್ರೌಡ್ ಫಾರ್ ಹರ್. ಸೊ ಅದನ್ನು ಹೇಳ್ಕೊತಾ ಇದ್ದೆ ಅಷ್ಟೇ. ಈಗ ನೀವು ಹೇಳಿದ್ರಿ ಅವರು ಕೂರ್ಗ್ ಅನ್ನುವಂಥ ಪದ ಯೂಸ್ ಮಾಡಿದ್ದಾರೆ, ಬಟ್ ಆ್ಯಕ್ಚುಲಿ ಕೊಡವ ಅಂತ. ಏನು ಡಿಫ್ರೆನ್ಸ್ ಅಂತ? ಕೂರ್ಗ್ ಅಂತ ಹೇಳಿದ್ರೆ ಕೊಡಗು ಜಾಗ ಅಷ್ಟೇ. ಕೂರ್ಗ್ ಇಸ್ ಕೊಡಗು. ಬಟ್ ನಮ್ಮ ಕಮ್ಯುನಿಟಿ ಕೊಡವ ಕಮ್ಯುನಿಟಿ ನಮ್ಮದು. ಸೊ ಕೊಡವರು ಅಂತ ಕರೀತಾರೆ. ಕೊಡವರು ಅಂತ ಹೇಳಿದ್ರೆ, ಕೊಡವ ಅಂತ ಹೇಳಿದ್ರೆ ಗಂಡು ಮಕ್ಕಳು, ಕೊಡವತಿ ಅಂದರೆ ಹೆಣ್ಮಕ್ಳು. ಸೊ ನಮ್ಮ ಕಮ್ಯುನಿಟಿಯಲ್ಲಿ ಇಡೀ ವಿಶ್ವದಲ್ಲೇ ಇರೋ ಸಂಖ್ಯೆ ತುಂಬ ಕಡಿಮೆ. ಆದರೆ ಅಷ್ಟು ಕಡಿಮೆ ಸಂಖ್ಯೆ ಇದ್ದರೂ ಕೂಡ ಪ್ರತಿ ಫೀಲ್ಡಲ್ಲೂ ನಮ್ಮವರಿದ್ದಾರೆ. ನೀವು ಅದನ್ನು ಸ್ಪೋರ್ಟ್ಸ್ ತಗೊಳ್ಳಿ, ನೀವೀಗ ನಮ್ಮ ಫಸ್ಟ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ನಮ್ಮ ಇಡೀ ದೇಶದ ಹೆಮ್ಮೆ ಅವರು. ಇಲ್ಲಿವರೆಗೂ ಯಾರು ಆ ಥರ ಫೀಲ್ಡ್ ಮಾರ್ಷಲ್, ಅಷ್ಟು ಪವರ್ಫುಲ್ ಫೀಲ್ಡ್ ಮಾರ್ಷಲ್ ನೋಡೇ ಇಲ್ಲ ಅನಿಸುತ್ತೆ ಹಿಸ್ಟ್ರಿಯಲ್ಲಿ. ಅವರು ಸ್ಪೋರ್ಟ್ಸ್ ತಗೊಳ್ಳಿ, ಸಿನಿಮಾ ಕ್ಷೇತ್ರ ತಗೊಳ್ಳಿ, ಫ್ಯಾಷನ್ ತಗೊಳ್ಳಿ, ಬ್ಯೂರೋಕ್ರೆಸಿ ತಗೊಳ್ಳಿ, ಪಾಲಿಟಿಕ್ಸ್ ತಗೊಳ್ಳಿ, ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ನಮ್ಮ ಜನಾಂಗದವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲದರಲ್ಲೂ ಇದ್ದಾರೆ. ಸೊ ಇಷ್ಟು ಬೆಳವಣಿಗೆ ಇದೆ ಅಂತ ಹೇಳಿದಾಗ ಅದೇ. ಸೊ ಇಟ್ ಈಸ್ ಕೊಡವ ಕಮ್ಯುನಿಟಿ. ಅಂದರೆ ಕೂರ್ಗ್ ಅಂತಲ್ಲ, ಅವರು ಕೂರ್ಗ್ ಅಂತ ಹೇಳಿದ್ದಾರೆ. ಮೇ ಬಿ ಅವರು ಬೇರೆ ಯಾವುದೋ ಒಂದು ಅರ್ಥದಲ್ಲಿ ಹೇಳಿರ್ಬೋದು. ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಖಂಡಿತ ಅವರು ನಂಬರ್ 1 ಅಲ್ಲ. ಸಾಕಷ್ಟು ನಟಿಯರು ಬಂದಿದ್ದಾರೆ. ಪ್ರೇಮ ಅವರು ಎಕ್ಸಾಂಪಲ್ ಕೊಡಬೇಕಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್. ನನಗೆ ಎಲ್ಲೋ ಒಂದು ಕಡೆ ಅವರನ್ನು, ಮಾಲಾಶ್ರೀ ಅವರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು. ಸೊ ಅವರ ಮಾತು ನನ್ನ ಪ್ರಕಾರ ನನಗನ್ಸಿದ್ದು, ಇದು ನನ್ನ ಒಂದು ಒಪಿನಿಯನ್ ಏನಂದರೆ, ನಾನು ಈ ಸದ್ಯದ ಮಟ್ಟಿಗೆ ನಂಬರ್ 1 ನಟಿ ಅನ್ನೋ ರೀತಿಯಲ್ಲಿ ಹೇಳೋಕ್ಕೆ ಹೊರಟು ಫಸ್ಟ್ ಅಂತ ಬಂದುಬಿಟ್ಟಿರಬೇಕು ಅಷ್ಟೇ. ಈಗ ನೆಕ್ಸ್ಟ್ ನಿಮಗೂ ಸಹ ಎಲ್ಲೋ ಒಂದು ವರ್ಗದಿಂದ ನೆಗೆಟಿವ್ ಬರ್ಬೋದು. ಯಾಕಂದರೆ ರಶ್ಮಿಕಾ ಪರ ನಿಂತ್ಕೊಂಡಿದ್ದಾರೆ ಹರ್ಷಿಕಾ ಅವರು. ಇಲ್ಲ, ನಾನು ಯಾರ ಪರನೂ ಅಲ್ಲ. ನನಗೇನೆಂದರೆ, ನಾನು ಹೆಣ್ಮಗುವಿನ ಪರ, ನಾನು ಹೆಣ್ಮಕ್ಳ ಪರ. ಎಷ್ಟು ವರ್ಷಗಳು, ಎಷ್ಟು ಜನ್ರೇಷನ್ಸ್ನ ಮೀರಿಸಿ ನಾವೀಗ ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇವಾಗ ಭ್ರೂಣ ಹತ್ಯೆ ಅನ್ನೋದೆಲ್ಲ ಒಂದು ಮಟ್ಟಕ್ಕೆ ಕಮ್ಮಿ ಆಗಿದೆ. ಇಲ್ಲ ಅಂದರೆ ಭ್ರೂಣದಲ್ಲೇ ಇದು ಹೆಣ್ಮಗು ಅಂತ ಗೊತ್ತಾದರೆ ಸಾಯಿಸೋರು ಈಗಲೂ ನಡೀತಿದೆ ಸಾಕಷ್ಟು ಕಡೆ. ರೇಪ್ಗಳಾಗುತ್ತೆ, ಇನ್ನೊಂದುಗಳಾಗುತ್ತೆ. ಹೆಣ್ಮಕ್ಳನ್ನ ಎಷ್ಟು ಸಬ್ಸೈಡ್ ಮಾಡೋಕ್ಕಾಗುತ್ತೆ ಅಷ್ಟು ಅವರು ಇದು ಮಾಡಿರ್ತಾರೆ. ಅಂಥ ಒಂದು ಸಮಯದಲ್ಲಿ ಈಗ 2025 ಈ ಒಂದು ಇಯರಲ್ಲಿ ನಾವು ಹೆಣ್ಮಕ್ಳು ಬೆಳೀತಾ ಇದ್ದಾರೆ. ಬೇರೆ ಬೇರೆ ದೇಶ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಬಾಲಿವುಡ್ ನೆಕ್ಸ್ಟ್ ಹಾಲಿವುಡಿಗೆ ಹೋಗಲಿ, ಎಲ್ಲ ಒಂದು ಬೆಳೀತಾ ಇರೋವಂಥ ಒಂದು ಹೆಣ್ಮಗುನ ಸಪೋರ್ಟ್ ಮಾಡೋಣ ಅಂತ ಅಷ್ಟೇ. ನಾನು ಇಲ್ಲಿ ರಶ್ಮಿಕಾ ನಮ್ಮ ಸಮುದಾಯದ ಹುಡುಗಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತಲ್ಲ, ಒಂದು ಹೆಣ್ಮಗುಗೆ ಸಪೋರ್ಟ್ ಮಾಡೋಣ. ಜನರಲಿ ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀನಿ.